ನಾನು ಹೋದ್ರೆ ಜೈಲು 4ನೇ ತಾರೀಕು ಬರ್ತಾವ ಅಂತ ಹೇಳಿದ್ದಾರೆ ಮತ್ತೆ ಅವರು. ಇವತ್ತಿದ್ರೆ ಜೀವನ ನನ್ನ ಮಕ್ಳು ನೋಡ್ಕೋತಾರೆ, ನಮ್ಮ ಮಕ್ಳು ತಿಂತಾರೆ. ಅವ್ನು ಕಣ್ರಿ ಅಂತ ಬೇಡ ಕಣ್ರಿ. ನಿನಗೆ ಬಂತು ಟೈಮು. ಮೂಟೆ ಮೂಟೆ ಕಟ್ತಾರೆ. ಯಾವ ಮೋರಿ ರಸ್ತೆ ರೈಲ್ವೆ ಕಮ್ಮಿ ಮೇಲೆ ತಲೆ ಸಿಗುತ್ತೋ ಗೊತ್ತಿಲ್ಲ. ಏ ದಡ್ಡ ಚಪ್ಪಡಿ, ನೀನು ಹೊಡೆದಿರೋದು ಯಾರಿಗೆ ಗೊತ್ತೇನೋ. ಈಗ ರೆಡ್ ಝೋನ್ ಆಯಿತು ಅಂದಮೇಲೆ ಇಲ್ಲ ನಮ್ದೇನೋ ಡೆವಲಪ್ಮೆಂಟ್ ಇಲ್ಲ, ಮಾರಕ್ಕಾಗಲ್ಲ, ಜಮೀನು ಏನೂ ಮಾಡೋಕ್ಕಾಗಲ್ಲ ಅಂತಲ್ಲ. ಸಿದ್ದರಾಜು ದೊಡ್ಡ ಮನುಷ್ಯ, 5 ವರ್ಷ 6 ವರ್ಷ ಸ್ಕೂಲು ಡೆವಲಪ್ಮೆಂಟ್ ಎಲ್ಲ ಮಾಡ್ಕೊಳಲ್ಲ. ನಮ್ದು ಹೆಂಗೆ 28 ಕುಂಟೆ ತಗೊಂಡು ಹೆಂಗೆ ಡೆವಲಪ್ಮೆಂಟ್ ಮಾಡ್ಕೊಂಡ ಅವನು. ರೆಡ್ ಝೋನ್ ಆದಮೇಲೆ ಹೆಂಗೆ ತಗೊಂಡ ಅವನು? ಯಾರು ತಗೊಂಡ್ರು? ಸಿದ್ದರಾಜು 6 ವರ್ಷ ಸ್ಕೂಲ್ ಓನರು ಹೊಸೂರು ಸಿದ್ದರಾಜು ಹೆಂಗೆ ತಗೊಂಡ? ಹಂಗಾರೆ ಪೆಟ್ರೋಲ್ ಬಂಕು ಎಲ್ಲ ಮಾಡ್ಬೋದಾಯ್ತಲ್ಲ. ನಮ್ಮ ಜಮೀನು ತಗೊಂಡು ಹೆಂಗೆ ಬಾರ್ ಕಟ್ತಾ ಕಂಚ್ಕಳ್ದ ಬಾರೆಲ್ಲ ಕಟ್ಟಾವಲ್ಲ, ಹೆಂಗೆ ಕಟ್ತಾವನು? ಆ ಪ್ರಶ್ನೆ ಬೇಕಾ? ಡೆವಲಪ್ಮೆಂಟ್ ಆಗಲ್ಲ, ಡೆವಲಪ್ಮೆಂಟ್ ಹೆಂಗೆ ಮಾಡ್ದ ಇವನು? ಹೆಂಗೊಂದು ರೂಲ್ಸು ನಿಮ್ಗೊಂದು ರೂಲ್ಸ್ ಆಗ್ತಾ ಇದೆ. ಮಾತಾಡ್ತಾನ ಮಿಂಡುಗುಡ್ತಾನ, ಹಿಂಗೆ ಬೈತೀನಿ ನಾನು. ಹೆಂಗೆ ಮಾಡ್ದ ಅವನು? ಹೌದು, ಹೆಂಗೆ ಮಾತಾಡ್ದ? ಡೆವಲಪ್ಮೆಂಟ್ ಇಲ್ಲ, ರೆಡ್ ಝೋನ್ ಮಾಡ್ಬಿಟ್ರೆ ಡೆವಲಪ್ಮೆಂಟ್ ಇಲ್ಲ ಅಂದರೆ ನಮ್ಮ ಜಮೀನು ತಗೊಂಡ 3 ವರ್ಷದಲ್ಲಿ ಆಗಿರೋದು ಎಷ್ಟು? 2000 ರೆಡ್ ಝೋನ್ ಆಗಿರೋದು. 2000 ರೆಡ್ ಝೋನ್ ಆಗಿದ್ದು 3 ವರ್ಷ ತಗೊಂಡು ಹೆಂಗೆ ಮಾಡ್ಕೊಂಡ ಇವನು? ಡೆವಲಪ್ಮೆಂಟ್ ಹೆಂಗೆ ಮಾಡ್ಕೊಂಡ? ನಮ್ಗೊಂದು ಕಾನು ಅವನೊಂದು ಕಾನೂನ. ಅವ್ರು ಹೇಳ್ತಾರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಆ ಕಡೆ ಇದ್ದವರು, ಕುಮಾರಸ್ವಾಮಿ ಅವ್ರದ್ದು ಜಮೀನ್ ಇದೆ, ಅವ್ರವ್ರ ಜಮೀನು ಉಳಿಸ್ಕೋಸ್ಕರ ಮಾಡ್ತಾ ಇದ್ದಾರೆ ಹೋರಾಟ, ರೈತರಿಗೋಸ್ಕರ ಮಾಡ್ತಾ ಇಲ್ಲ ಅಂತ. ಇವರು ಅಪ್ಪ ಇವರು ಯಾರು? ಇಡೀ ನನ್ನ ವಂಶನೇ ಜಾಗ್ಬಿಟ್ಟಲ್ಲ, ನಾನು ಮಾಡಿ ತಪ್ಪಾದ್ರೇನು? ನಮ್ಮನ್ನ ರೈತರನ್ನ ಹೊಡಿಬೇಕು, ಈಗ ಆ ಕ್ವಶನ್ ನಮ್ಗೆ ಬೇಡ. ಈಗ ಜಮೀನ ಬರೀ 6 ಕುಂಟೆ ಹೋಗಿ ಮಾಡವ್ರ ಪಿ ನಂಬರ. ಈಗ ಹೇಳ್ಕೆನ ಕೂಡ ರಿಲೀಸ್ ಆಗ ನೋಡಿ. ಇರ್ರಿ, ನಮ್ಮ ಜಮೀನೆ ರೆಡ್ ಝೋನ್ ಅಂದ್ಮೇಲೆ ಅಕ್ಕೋ ಮಾಡಕ್ಕಾಗಲ್ಲ, ರಿಜಿಸ್ಟ್ರೇಷನ್ ಆಗಲ್ಲ ಅಂದ್ರೆ ಹೆಂಗ್ ಮಾಡ್ಕೊಂಡ ಅವನು? ಹೆಂಗ್ ಮಾಡ್ಕೊಂಡ? ಬಾರ್ ಹೆಂಗ್ ಕಟ್ತಾ? ಬಾರ್ ಹೆಂಗ್ರಿ ಕಟ್ಟವನೆ? ಬನ್ನಿ ಕಟ್ಟಿ ತೋರಿಸ್ತೀನಿ ಡೆವಲಪ್ಮೆಂಟ್ ಹೆಂಗ್ ಮಾಡವ ಅಂತ. ಈಗ ತಮ್ಮ ಮಾಧ್ಯಮ ಈಗಾಗಲೇ ಸುಮಾರು ವಿಷಯಗಳೆಲ್ಲ ಇಲ್ಲಿ ಆ ವಾಸ್ತವಾಂಶ ಎಲ್ಲ ತಿಳ್ಕೊಂಡಿದ್ದೀರಾ. ನಾವು ಭೂ ಸ್ವಾಧೀನದ ವಿರೋಧಿಗಳು, ನಾವು ಭೂ ಸ್ವಾಧೀನ ಬೇಡ ನಮ್ಗೆ. ಅಲ್ಲಿ ಭೂ ಸ್ವಾಧೀನ ಬೇಕು ಅಂತಿರೋರು ಕೆಲವರು GBDಗೆ ಸಂಬಂಧಪಟ್ಟಂಗೆ ನಿರ್ದೇಶಕರು ಅಲ್ಲೂ ನಿಂತ್ಕೊಂಡು ಈ ಒಂದು ಬೇಕು ಅಭಿವೃದ್ಧಿ ಬೇಕು ಅನ್ನೋ ತರಕ್ಕೆ ಕುಂತ್ಕೊಂಡವ್ರೆ. ನಾವೇನು ಅಭಿವೃದ್ಧಿ ಬೇಡ ಅಂತ ನಾವೇನು ಹೇಳ್ತಿಲ್ಲಪ್ಪ, ಅಭಿವೃದ್ಧಿ ಬೇಕು, ಅಭಿವೃದ್ಧಿ ಬೇಡ ಅಂತ ಹೇಳಿದವ್ರು ಯಾರು? ಅಭಿವೃದ್ಧಿಗೆ ನಾವು ಸ್ವಾಗತಿಸ್ತೀವಿ, ಡಿ ಕೆ ಶಿವಕುಮಾರ್ನ ನಾವು ಸ್ವಾಗತಿಸ್ತೀವಿ, ಅಭಿವೃದ್ಧಿ ಆಗಬೇಕು ಬನ್ನಿ ಸ್ವಾಮಿ ಅಂತ. ಈಗ ರೆಡ್ ಝೋನ್ ಮಾಡಕ್ಕೆ ನೀರಾವರಿ ಜಮೀನು ಬೇಕು ಅಕ್ವೈರ್ ಮಾಡಕ್ಕೆ, ಬಡ್ಬೊಮ್ಗೆ ಹೋಗ್ಲಿ, ಉತ್ತರ ಕರ್ನಾಟಕ ಎಲ್ಲ ಐತಲ್ಲ, ಧಾರವಾಡ ಹುಬ್ಳಿ ಎಲ್ಲ ಮಾಡ್ಕೊಳ್ಳಿ, ಚಾಮರಾಜಪೇಟೆ ಎಲ್ಲ ಐತಲ್ಲ, ಅವದೇ ಜಮೀನು 1000 ಎಕರೆ ಬಿದ್ದದಲ್ಲ ಕನಕಪುರದಲ್ಲಿ ಮಾಡ್ಕೊಳ್ಳಿ. ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರಿ? ನಮ್ಮ ಜಮೀನು ಯಾಕೆ ಬೇಕು ಇವನಿಗೆ? ನಾವೇನು ಕೊಡ್ತೀವಿ, ಬಾಜ ಕರೀದೀವಿ ಅವನ್ನ. ಇಲ್ಲಿ ಇವ್ನು ದುಡ್ಡು ಮಾಡ್ಕೊಂಡು ನೆಕ್ಸ್ಟ್ 20 ಗಂಟೆಗೆ ನಾವು ಬರಲ್ಲ ಅಂತ ಗೊತ್ತಿ ಇವನಿಗೆ. ಮಾಡ್ಕೊಂಡು ಹೊಂಟಬೇಕು, ನಾವು ಮುಂಡ ಓದಬೇಕು, ರೈತನ ಮಸಾಣ ಮಾಡಬೇಕು ಅಂತ ಕಾಯ್ತಾವನೆ. ಇದು ರಹಸ್ಯ. 20 ಗಂಟೆಗೆ ಅವ್ರು ಬರಲ್ಲ ಅಂತ ಗೊತ್ತಾಗಿ ಅದಕ್ಕೆ ಅಡ್ವಾನ್ಸ್ ಬರಲ್ಲ ಅವನು, ಯಾವುದೇ ಕಾರಣಕ್ಕೂ ಬರಲ್ಲ, ಅವನು. ನಮ್ಮನ್ನ ಹಾಳು ಮಾಡಬೇಕು. ಇಲ್ಲೊಬ್ಬ ಕೂತವನೆ ಮಾಡಿ ಬಾಕೃಷ್ಣ ಅಂತ, ಅವನು ಒಂದು ದಿನಕ್ಕೂ ಬಂದು ಇಲ್ಲಿ ನೋಡಲಿಲ್ಲ. ನೀವೇ ಆಯ್ಕೆ ಮಾಡಿದಂತ ಶಾಸಕರಲ್ಲ? ನಾವೇ ಆಯ್ಕೆ ಮಾಡ್ದು ಬಂದ ರೈತರು ಸಂಘ ಕಷ್ಟ ಸುಖ ಕೇಳೋರು, ಕೇಳೋನ ಒಂದು ದಿನಕ್ಕೂ ಬರಲಿಲ್ಲ. ಆಫೀಸಾಗಿ ಕೂತ್ಕೊಳ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಕ್ಕೆ ಅದು ನಾವು ಅದಕ್ಕೆ ಯಾರೇ ಉತ್ತರ ಹೇಳ್ಬೋದು? ಅದೇ ಆಫೀಸಾಗಿ ಕೂತ್ಕೊಂಡು ಸ್ಟೇಟ್ಮೆಂಟು. ಏನು ಅವ್ರ ಅಪ್ಪನ ಜಮೀನು ಇದು, ನಾವು ನಾನು 3ನೇ ಮಗ, ನಾವಿಬ್ರು ಗಂಡು ಮಕ್ಕಳು, ನಾನು 3ನೇ ಮಗ ಇಷ್ಟ. ಅಕ್ವೈರ್ ಮಾಡ್ಕೊಳ್ಳಿ ಅಂತ, 3ನೇ ಮಗ ಅವನು, ಅಕ್ವೈರ್ ಮಾಡ್ಕೊಬಿಡಿ ಅಂತ. ಏನು ಅವ್ರ ಅಪ್ಪ ಇಲ್ಲಿ ಅವ್ರ ತಾತ ಕೇಳಿದ್ನಲ್ಲ, ಏನಿಲ್ಲ ಬಂದ್ರೆ ಅವ್ರಿಗೆ ಯಾಕೆ ನಡಿಲ್ಲ. ನಾನು ಹೋದ್ರೆ ಜೈಲು 4ನೇ ತಾರೀಕು ಬರ್ತಾವ ಅಂತ ಹೇಳಿದ್ದಾರೆ ಮತ್ತೆ ಅವರು. ಕಣ್ರಿ, ಇವತ್ತಿದ್ರೆ ಜೀವನ ನನ್ನ ಮಕ್ಳು ನೋಡ್ಕೋತಾರೆ, ನಮ್ಮ ಮಕ್ಳು ತಿಂತಾರೆ. ಅವ್ನು ಕಣ್ರಿ ಬೇಡ ಕಣ್ರಿ. ಏನ್ರಿ ಬೇಕು? ಜನ ಉಪಯೋಗ ಜನ ನೋಡಬೇಕು, ಕಷ್ಟ ಸುಖ ಅಂತೆ ರಾಜಕೀಯ ಯಾಕ್ರಿ ಬೇಕು? ಬಾಳು ನಾಯಿ ಅನ್ನಕ್ಕೂ ತಿಂತವೆ, ಆ ಬೇವಸಿ ನಾಯಿ ಮಗ ಅವನು. ಇರ್ಲಿ ಇದೆಲ್ಲ ನಮ್ಗೋಸ್ತ. ಈಗ ರೆಡ್ ಝೋನು ಅಂತ ಹೇಳ್ತಾರಲ್ರಿ, ರೆಡ್ ಝೋನು ಏನು ಮಾರಾಟ ಮಾಡೋದು ಐತೆ, ತಗೊಳ್ಳೋದು ಇವರೆಲ್ಲ ಯಾರು ಏನು ಮಾರ್ತಿಲ್ಲ ಅಂತ ಹೇಳೋಂಗಿಲ್ಲ. ಈಗ 1.5 ವರ್ಷ ಆಯ್ತು ರೀ
ಇದೇ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿ. ಯಾಕೆ ಅಂತ ಅಂದರೆ ಇಲ್ಲಿ ಜನಕ್ಕೆ ತೊಂದರೆ ಆಗಲಿ, ನಮ್ಮ ಹತ್ರಕ್ಕೆ ಬರಲಿ ಅಂದ್ಬಿಟ್ಟು ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡವ್ರೆ 1.5 ವರ್ಷದಿಂದ. ಈಗ ಯಾರೋ ರೈತರು ಈಗ ಅವ್ರ ಕಷ್ಟ, ಮಕ್ಳಿಗೇನೋ ಎಜುಕೇಷನ್ ಕೊಡಿಸ್ಬೇಕು, BE ಸೇರಿಸ್ಬೇಕಾಯ್ತು, ಮೆಡಿಕಲ್ ಮಾಡಬೇಕು, ಮಕ್ಳಿಗೆ ಮದುವೆ ಮಾಡಬೇಕಾಯ್ತು, ಏನೋ ಒಂದು 5 ಕುಂಟೆ 2 ಕುಂಟೆ 1 ಕುಂಟೆ ಮಾರ್ತಿದ್ರು. ಆ ಮಾರಾಟ ಮಾಡಿ ಮಾಡದೇ ಇರಲಿ, ನಮ್ಮ ಹತ್ರಕ್ಕೆ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡವ್ರ ಕಂಡ್ರೆ 1.5 ವರ್ಷದಿಂದ. ರೈತರುಗಳು ಯಾರು ಕೇಳ್ತಾವ್ರೆ? ಮಾಡ ಸುಳೆ ಮಕ್ಕಳು, ರೈತ ಬೆಳೆದ ಮಾಲನೇ ಹೇಳ್ತಿನ ಸುಳೆ ಮಕ್ಕಳು. ನೀವು 10 ಲಕ್ಷ ಇದ್ರೆ ರೊಕ್ಕ ತಿಂತೀರೇನ? ರೈತ ಬೆಳೆದ ಮಾಲನೇ ತಿಂತೀರಿ. ರೈತನ ಪರವಾಗಿ ಬೆನ್ನೆಲುಬು ಅಂತ ಹೇಳ್ತೀರಿ. ರೈತ ಬೆನ್ನೆಲುಬು ಮುರಿವಡೆ ಸುಳೆ ಮಕ್ಕಳು. ಒಂದು ಮಾಮೂಲಿ ಕಟ್ಪಟ್ಟಿಗೆ 1 ರೂಪಾಯಿ ಬೆಲೆ ಅದ. ನಮ್ಮ ಮಾಲಿಗೆ ಏನು ಸೆಂಟ ಬೆಲೆ ಅದನ? ನಿಮ್ಮ ಮೌನ 7 ಮೀಟರ್ ಕುಡಿದೇವ್ರ ಅನ್ನೋದು ನಾನು 2 ಮಾತು ಮುಗಿದು. 1.5 ವರ್ಷ ಆಯ್ತು ಇಲ್ಲಿ ಬಂದು ಕುತ್ಕೊಂಡು ರೈತರುಗಳು ಯಾವನಕ್ಕೆ ಇವತ್ತಿನ ರೂಲಿಂಗ್ ಸರ್ಕಾರ ಏನದ, ಈ ಸರ್ಕಾರ ಬಂದು ಏನು ಅಂತ ಜನರ ವಾಸ್ತವಾಂಶ ತಿಳ್ಕೊಂಡ್ಲಿಲ್ಲ. ಬರೀ ಏನು ಬೇಕು ಅವ್ರಿಗೆ, GBD ಅನ್ನೋದು ಒಂದು ಪ್ರೈವೇಟ್ ಸಂಸ್ಥೆ ಮಾಡಬೇಕು. ಆ ಪ್ರೈವೇಟ್ ಸಂಸ್ಥೆಯಿಂದ ಏನು ರೈತರದ್ದು ಜಮೀನು ಕಿತ್ಕೊಬೇಕು, ಇವ್ರು ದುಡ್ಡು ಮಾಡಬೇಕು. 2 ಲಕ್ಷ 2 ಕೋಟಿ ಕೊಟ್ಬಿಡೋದು ಎಕರೆಗೆ, ಅವರೊಂದು 10-12 ಕೋಟಿಗೆ ಮಾರಾಟ ಮಾಡಬೇಕು. ಇದು ಗೌರ್ಮೆಂಟಿಂದ ಇದು ನಡೀತಾ ಇಲ್ಲ. DC ಅವ್ರು ಚೆಕ್ ಕೊಡ್ತಾ ಇಲ್ಲ, GBD ಅವರು ಪ್ರೈವೇಟು. ಇದಕ್ಕೆ ನಮ್ಮ ಏನು ಮಾಗಡಿ ಶಾಸಕರಾದ ಬಾಲಕೃಷ್ಣ ಅವರು ಸಾಥ್ ಕೊಟ್ಕೊಂಡು ಆ GBDನಲ್ಲಿ ಕುಂತ್ಕೊಂಡವ್ರೆ. ಇಲ್ಲಿ ಓಟ್ ಹಾಕಿರೋಂಥ ರೈತ ಬಾಂಧವ್ರನ್ನ ಮರ್ತವ್ರೆ ಬಾಲಕೃಷ್ಣ ಅವರು. ಇದು ಲಾಯಕ್ಕಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಜೊತೆಗೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾರಲ್ರಿ, ಯಾರದು ನಮ್ಮ ಮುಖ್ಯಮಂತ್ರಿಯವರು ಅಭಿವೃದ್ಧಿ ಮಾಡಬೇಕಲ್ವಾ? ಏನು ನಮ್ಮ 2 ಪಂಚಾಯತಿಂದ 20ರಿಂದ 25 ಸಾವಿರ ಲೀಟ್ರ್ ಹಾಲು ಉತ್ಪತ್ತಿ ಆಯ್ತಿದೆ ಒಂದು ದಿನಕ್ಕೆ. ಬಿಡದಿ ಹೋಬಳಿನಲ್ಲಿ ಎಷ್ಟು ಲೀಟ್ರ್ ಹಾಲು ಆಗ್ಬೋದು? ಬಿಡದಿ ಹೋಬಳಿನಲ್ಲಿ ಎಷ್ಟು ಲಕ್ಷ ಲೀಟ್ರ್ ಆಗ್ಬೋದು ರೀ? 2 ಲಕ್ಷ ಲೀಟ್ರ್ ಮೇಲೆ ಹಾಲು ಆಯ್ತಿದೆ ಬಿಡದಿ ಹೋಬಳಿ ಅಂದರೆ. ಮಾಡಲಿರಿ, ಬಿಡದಿ ಹೋಬಳಿನಲ್ಲಿ ಒಂದು KMF ಮಾಡೋರಲ್ರಿ ಬೆಂಗಳೂರಲ್ಲಿ. ಇದೇ DK ಶಿವಕುಮಾರ್ ಅವರು ಕನಕಪುರದಲ್ಲಿ ಮಾಡೋರಲ್ರಿ KMF. ಅಲ್ಲಿ ರೈತರಿಗೆ ಅನುಕೂಲ ಆಯ್ತಿದೆ, ರೈತರ ಮಕ್ಕಳಿಗೆ ಉದ್ಯೋಗ ಸಿಗ್ತಿದೆ ಅಂತ. ಸುರೇಶ್ ಅವರು ಶಿವಕುಮಾರ್ ಇಬ್ಬರು ಒಂದೇ ಮುಖದ 2 ನಾಣ್ಯ ಅಷ್ಟೇ ಏನ್ರಿ. ಮಾಡಲಿ ಬಿಡದಿನಲ್ಲಿ ಇಲ್ಲೂ 2-2.5 ಲಕ್ಷ ಲೀಟ್ರ್ ಹಾಲು ಒಂದು ದಿನಕ್ಕೆ ಶೇಖರಣೆ ಆಯ್ತಿದೆ. ಬೆಂಗಳೂರಿಗೆ ಹೋಗೋ ತಪ್ಪಿದೆ, ಒತ್ತಡ ಕಡಿಮೆ ಆಯ್ತಿದೆ. ತಿರ್ಗಿ ಅಲ್ಲಿ ಶುದ್ಧೀಕರಣ ಮಾಡಿ ಹಾಲು ಮಜ್ಜಿಗೆ ಮೊಸರು ಬರೋದನ್ನ ಇಲ್ಲೇ ರೆಡಿ ಮಾಡಿ ಇಲ್ಲೇ ಕೊಡಿ. ಇಲ್ಲಿ ಭಾಗದ ರೈತರಿಗೂ ಅನುಕೂಲ ಆಯ್ತಿದೆ. ಅಯ್ಯೋ ಹಂಗೆಲ್ಲ ಆಯ್ಕಿಲ್ಲ ಕಣ್ರು, ಕಷ್ಟ ಆಯ್ತದೆ. ಬೆಳಗ್ಗೆಯಿಂದ ಇಲ್ಲದೆ ಇರೋ ಕಿತಾಪತಿ ಹೋಗೋ ಟೈಮಲ್ಲಿ ಎಂ ಮಂಜು ಅವರು ಅಂತ ಬೋಳಿ ಮಾತುಗಳು ಅಷ್ಟು ಇದ್ದಿದ್ರೆ ಅವರು ಬಂದು ಇಲ್ಲೇ ಮಾತಾಡ್ಬೋದಿದ್ದಾರೆ ಸರ್. ಅಷ್ಟು ಧೈರ್ಯ ಇದ್ರೆ ಶಿವಕುಮಾರ್ ಕರ್ಸ್ಬಿಟ್ಟು ಬಾಲಕೃಷ್ಣ ಕರ್ಸ್ಬಿಟ್ಟು ಮಾತಾಡೋದು ಸರ್. ಇವಾಗ ಇದೇ ಪಕ್ಷದವರು ಆ ಥರ ಬೈದ್ರೆ ಅವ್ರು ಸಹಿಸ್ಕೋತಾರಾ? ಪಕ್ಷದಲ್ಲಿ ರಾಜಕೀಯ ಬರಲ್ಲ ಸರ್. ರೈತರುಗಳು ಬೈದ್ರೆ ಅವ್ರು ಸಹಿಸ್ಕೋತಾರಾ? ಬೆಳಗ್ಗೆಯಿಂದ ಇಲ್ಲದೆ ಇರೋದು ಈಗ ಸರ್ ಯಾಕೆ ಸರ್ ಅವ್ರು ಕುಮಾರಸ್ವಾಮಿಗಲ್ಲಿ ಅಂತ ಏನು ಸರ್ ಬೈಯೋದು ಅವರು?